ಕರೆಂಟ್ ಬಂದಿದೆ. ಸೊ ಹಂಗಾಗಿ ಇಲ್ಲೆಲ್ಲ ನೀರು ಬಿಡಬೇಕು. ಅವರೆಕಾಳು ಏನೋ ಚೆಲ್ಲಿದಾರಂತೆ. ತೊಗರಿ ಗಿಡ ನೋಡಿ ಬಂದಿದೆ, ಅಂದರೆ ನೀರು ಬಿಡಬೇಕು ಅವಕ್ಕೆಲ್ಲ. ಇನ್ನು ಹಂಗಾಗಿ ಪೈಪೆಲ್ಲ ಹಾಕಿ ನೀರು ಬಿಡ್ತಾಯಿದ್ವಿ. ಯಾಕಂದರೆ ಮಳೆ ಬೇರೆ ಬರಲೇ ಇಲ್ವಲ್ಲ. ಇನ್ನೊಂದು 2-3 ಮಳೆ ಬರೋದೈತೆ ಅಂತ ಹೇಳ್ತಾರೆ. ಯಾವಾಗ ಬರುತ್ತೋ ಏನೋ. ನೋಡಿದ್ರೆ ನೋಡಿ ಎಲ್ಲ ಮನೆಗೆ ಅಂತೇಳಿ ಕಾಳು ಮಾಡ್ಕೊಂಡಿದ್ದಾರೆ, ಅವರೆಕಾಳು ಚೆಲ್ಲಿದ್ದಾರೆ. ಸೊ ಅದಕ್ಕೆ ನಮ್ಮ ಪಾರ್ಟ್ನರು ಪೈಪ್ ಜೋಡಿಸಿ ನೀರು ಬಿಡ್ತಿದ್ರು. ತೊಗರಿ ಗಿಡಕ್ಕೂ ಬಿಡಬೇಕು. ಪೈಪು ಶಾರ್ಟೇಜ್ ಅನ್ಸುತ್ತೆ. ಸೊ ಅದಕ್ಕೆ ಇನ್ನೊಂದು ಪೈಪ್ ತಂದು ಹಾಕ್ತಾಯಿದ್ರು ಮುಂದಕ್ಕೆ. ಇದೆಲ್ಲ ಆದಮೇಲೆ ಇನ್ನೊಂದು ಬೋರ್ ಇದೆ, ಅದಾನ್ ಮಾಡಬೇಕು. ನೇಪಿಯರ್ಗೆ ಸ್ಪ್ರಿಂಕ್ಲರ್ ಹಾಕಿದ್ದೀವಿ. ಸೊ ಜೆಟ್ ಹಾಕಿದ್ದೀವಿ, ಅಲ್ಲಿ ಹೋಗಿ ಆನ್ ಮಾಡಬೇಕು. ಬೋರ್ ಆನ್ ಮಾಡಿ ಮತ್ತು ಬೇರೆ ಬೇರೆ ಕೆಲಸ ಇದ್ದಾವೆ, ಅದನ್ನು ಮಾಡ್ಕೋಬೇಕು. ನೋಡಿರಿ ಅಲ್ಲಿದೆ ಇನ್ನೊಂದು ಬೋರಿಂದು ಸ್ಟಾರ್ಟ್ರು. ಸೊ ಇಲ್ಲ ಆನ್ ಮಾಡಿ ನೇಪಿಯರ್ ಹತ್ರ ಹೋಗಿ ನೋಡಬೇಕು. ಬೋರ್ ಆನ್ ಮಾಡಿದ್ದೀನಿ, ಜೆಟ್ ಹಾಕಿದ್ದು ಹೆಂಗೆ ಹುಡುಕಿದೆ ಹತ್ರಕ್ಕೆ ಹೋಗಿ ತೋರಿಸ್ತೀನಿ. ನೇಪಿಯರ್ ಇನ್ನೂ ಬಂದಿಲ್ಲ. ಸೊ ಹಂಗಾಗಿ ಏನು ಕಟ್ ಮಾಡಿಲ್ಲ. ಕಟ್ ಮಾಡಿರೋ ನೇಪಿಯರ್ಗೆ ಜೆಟ್ ಹಾಕಿದ್ದೀವಿ. ತೋರಿಸ್ತೀನಿ ರೀ ಎಲ್ಲೋದೆ. ಸೊಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಸತಿ ಹಾಕ್ಬೇಕು. ಒಂದು 50 ಸಿಗುತ್ತಲ್ಲ. ಹಾಂ, ಒಂದು 50 ಸಿಗುತ್ತೆ. ಒಂದು ಎಕರೆಗೆ ಹಾಕ್ಬೋದು. ಅಲ್ಲೂ ಹಾಕಿದ್ದೀವಿ. ಸೊ ನಮ್ಮ ತೋಟದ್ದೇನೆ ದೊಡ್ಡ ಮರಗಳಲ್ಲಿ ತಂದು ಕಿತ್ತಾಕಿರೋದು ನೋಡಿ. ಹಿಂದ್ಗಡೆ ಕಾಣ್ತಿದೆಯಲ್ಲ ಇದು ಪ್ರೆಷರ್ ಜಾಸ್ತಿಯಾಗಿ ನೀರೆಲ್ಲ ಪೋಲಾಗ್ತಿದೆ. ಸ್ವಲ್ಪ ಹೊತ್ತು ಹೋದರೆ ಕಮ್ಮಿ ಆಗುತ್ತೆ. ನಮಸ್ಕಾರ ಎಲ್ರಿಗೂ. ಇವತ್ತು ನೋಡಿ ನಮ್ಮ ತೋಟದಲ್ಲಿ ಸಖತ್ತು ಜಲ್ಲಿ ಕಲ್ಲುಗಳು ಸಿಗ್ತವೆ, ಕಾಣ್ತಿದೆಯಲ್ಲ. ಸೊ ಪಾಯ ಹಾಕೋಕ್ಕೆ ಜಲ್ಲಿ ಕಲ್ಲು ಬೇಕಾಗಿತ್ತು, ಒಂದು 2 ಲೋಡು. ಹಾಗಾಗಿ ನಮ್ಮ ತೋಟದಲ್ಲಿ ಸುಮಾರು ಸಿಗ್ತವೆ. ಅದಕ್ಕೆ ಎಲ್ಲ ಇದು ತಾಂಡವನ ಅಂತೇಳಿ ನಮ್ಮ ಪಾರ್ಟ್ನರಲ್ಲಿ ಟ್ಯಾಕ್ಟ್ರ್ ತರಕ್ಕೆ ಹೋಗಿದ್ದಾರೆ, ಬರ್ತಾರೆ. ಕಲ್ಲಿದ್ರೆ ಏನು ಗೊತ್ತಾ, ಉಕ್ಕೆ ಹೊಡೆಯೋಕ್ಕೆಲ್ಲ ಟ್ಯಾಕ್ಟ್ರಲ್ಲಿ ಸಖತ್ ಕಷ್ಟ ಆಗೋಗುತ್ತೆ. ಅದಕ್ಕೆ ಇವೆಲ್ಲ ಬಾಚ್ಕೊಂಡ್ಬಿಟ್ರೆ ಬೆಸ್ಟು. ಮನೆ ಕಟ್ದಂಗೂ ಆಗುತ್ತೆ, ಇನ್ನೊಂದು ಉಕ್ಕೆ ಆರಾಮಾಗಿ ಹೊಡಿಬೋದು. ನೋಡಿ ಇಷ್ಟೊಂದಿದ್ರೆ ಏನು ಮಾಡ್ತೀರಾ. ನೇಗ್ಲಿಗೆ ಏನಾದ್ರು ಸಿಗಾಕಂತು ಅಂದರೆ ಉಕ್ಕೆ ಹೊಡಿಯೋಕ್ಕೆ ಈಗ ಬಾಡಿಗೆಗೆ ಹೇಳಿರ್ತೀವಲ್ಲ, ಬರೋದೇ ಇಲ್ಲ. ಅಯ್ಯೋ ಅಲ್ಲಿ ಉದ್ರೋಯ್ತದೆ ಉಕ್ಕೆದು ಅಂತ ಇದು ಮಾಡ್ತಾರೆ. ಅದಕ್ಕೇ ಇವೆಲ್ಲ ತುಂಬ್ಕೋಬೇಕೀಗ. ತುಂಬಿ ನಮ್ಮ ಪಾರ್ಟ್ನರು ಟ್ಯಾಕ್ಟ್ರ್ ತತ್ತಿದ್ದಾರೆ. ತಂದ ಮೇಲೆ ಎಷ್ಟು ಲೋಡ್ ಆಗುತ್ತೋ ನೋಡಬೇಕು. 2 ಲೋಡ್ ಹೇಳಿದ್ದಾರೆ. ನೆನ್ನೆ ಒಂದು ಸ್ವಲ್ಪ ತುಂಬಿದ್ದು, ಬೇರೆ ಬೇರೆ ಕೆಲಸ ಇತ್ತು, ಅದನ್ನೇ ಮಾಡ್ತಾಯಿದ್ದು. ಹಂಗಾಗಿ ಯಾಕೋ ಒಂದು ಕಡೆ ಸೈಡು ಸ್ಪ್ರಿಂಕ್ಲರ್ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದು ನೋಡಿ ರೊಟ್ಯಾಕ್ಟ್ ಆಗ್ತಿಲ್ಲ. ಇನ್ನೊಂದು ರೊಟ್ಯಾಕ್ಟ್ ಆಗ್ತಿದೆ ನೋಡಿ. ಟ್ಯಾಕ್ಟ್ರ್ ತಗ್ತಿದ್ದಾರೆ. ಓಕೆ, ಹೊಡಿಬೇಕು ಮತ್ತೆ. ಇಲ್ಲಿ ಇದು ಇನ್ನೂ ಬಂದಿಲ್ಲ. ಕೊಂಬು ನೇಪಿಯರು ಬಂದ ಮೇಲೆ ಕಟ್ ಮಾಡಬೇಕು. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ. ಆ ಮರ ಏನಪ್ಪ ಹೆಸರೇ ಗೊತ್ತಾಯಿಲ್ಲ. ಅದು ನುಗ್ಗೆ ಗಿಡ. ಕಾಯಿ ಏನು ನುಗ್ಗೆಕಾಯಿ ಏನು ಬಂದಿಲ್ಲ ಅನಿಸುತ್ತೆ ಇನ್ನು. ಬಟ್ ಬಂದಾಗ ಸುಮಾರು ಜನ ಇದರಲ್ಲಿ ತಿಂದಿರೋರು ಇದ್ದಾರೆ. ಯಾಕಂದರೆ ಅಷ್ಟು ಕಾಯಿ ಸಿಗುತ್ತವೆ ನುಗ್ಗೆಕಾಯಿ. ಈ ಸಲ ಎಲ್ಲ ಪರವಾಗಿಲ್ಲ, ತೋಟ ಚೆನ್ನಾಗಿದೆ. ಅಂದರೆ ಈಗ ನಾನು ಇರ್ತಕ್ಕಂಥ ಈ ಒಂದು ಫ್ಲ್ಯಾಟಲ್ಲಿ. ಇನ್ನು ಆ ಕಡೆ ಎಲ್ಲ ಅದಕ್ಕೆಲ್ಲ ಒಂದು ಸ್ವಲ್ಪ
ಮೇಂಟೆನೆನ್ಸ್ ಕಮ್ಮಿ ಆಗಿದೆ ನೋಡಿ. ಹಂಗಾಗಿ ಸ್ವಲ್ಪ ಎಲ್ಲ ಗರಿ ಎಲ್ಲ ಇಳೆ ಬಿಟ್ಬಿಟ್ಟಿದ್ದಾವೆ. ಅದನ್ನು ಇಂಪ್ರೂವ್ ಮಾಡಬೇಕು. ಗೊಬ್ಬರ ಮಣ್ಣೊಡಿಸಿ ಮಾಡೋಣ. ಫೈನಲಿ ಇಷ್ಟೇ ಲೋಡ್ ಆಗಿರೋದು. ಟೈಮ್ ಆಗಿದೆ ಹಾಲು ಕರೆಯೋದಕ್ಕೆ. ನಮ್ಮ ಪಾರ್ಟ್ನರ್ ಒಬ್ಬರೇ ತುಂಬ್ತಿದ್ದಾರೆ, ಅದಕ್ಕೆ ಕರಿತಿದ್ದಾರೆ ಬಾ ಅಂತೇಳಿ. ನೋಡಿ ಮಿಕ್ಕಿದ್ದು ನಾಳೆ ಲೋಡ್ ಮಾಡ್ಕೋಬೇಕು. ಈ ಸಕ್ಕತ್ತಿತ್ತು ಏನೋ ಕಲ್ಲು ಇಲ್ಲಿ ಎಲ್ಲ ಇದಾಕಿದ್ದೀವಿ. ಇನ್ನೂ ಸಕ್ಕತ್ತಿದ್ದಾವೆ, ಇಲ್ಲೇ ಸಿಗ್ತವೆ. ಯಾಕಂತಂದರೆ ಉಕ್ಕೆ ಹೊಡಿಯೋದಕ್ಕಾಗಲ್ಲ. ಹಾಗಾಗಿ ಕರೆಂಟು 6 ಗಂಟೆ ಕರೆಂಟ್ ಹೋಗುತ್ತೆ. ಸೊ ಜೆಟ್ ಹಾಕಿದ್ದೀವಲ್ಲ ಹೊಡ್ಕೊತಿದೆ. ಇನ್ನು ಮಿಕ್ಕಿದ್ದು ನಾಳೆ ಲೋಡ್ ಮಾಡಬೇಕು. ನೋಡೋಣ, ನಾಳೆ ಬೇರೆ ಏನು ಕೆಲಸ ಇಲ್ಲ ಅಂದರೆ ಲೋಡ್ ಮಾಡೋದೆ. ಅದು ಬಿಟ್ಟು ಬೇರೆ ಏನಾದ್ರು ಕೆಲಸ ಇತ್ತು ಅಂದರೆ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ನೋಡಿ ಆಲ್ಮೋಸ್ಟ್ ಆಲು ಕಲ್ಲೆಲ್ಲ ಬಾಚಾಕೊಂಡಿದ್ದೀವಿ. ಒಂದು ಸ್ವಲ್ಪ ಇದ್ದಾವೆ, ಅವೆಲ್ಲ ನಾಳೆ ಬಾಚ್ಕೋಬೇಕು. ಈ ಕಡೆ ಎಲ್ಲ ಸುಮಾರು ಸಿಗ್ತವೆ, ನೋಡೋಣ. ಇನ್ನೊಂದು ಹೇಳ್ತೀನಿ ನೋಡಿ, ಯಾರೇ ಆಗಲಿ ಈ ಥರ ಉದಿಗಳ್ನ ಅಂದರೆ ಬದಿಗಳ ಹತ್ರ ಈ ಥರ ಎಲ್ಲ ಇಟ್ಕೋಬೇಡಿ ಗಲೀಜಾಗಿ. ಯಾವ ರೀತಿ ಇದೆ ನಮ್ಮ ತೋಟದಲ್ಲಿ, ಅದು ನಾವು ಇಟ್ಕೊಂಡಿರೋದು. ನಮಗೆ ಶೇಮ್ ಅನಿಸುತ್ತೆ. ನೀವು ಯಾರು ಈ ಥರ ಇಟ್ಕೋಬೇಡಿ. ಇದು ಬದಿ ಅಂತಾರೆ, ಇದು ಯಾವನಾದ್ರೂ ನೋಡಿ. ಕ್ಲೀನ್ ಮಾಡೋಕ್ಕೆ ಪುರ್ಸೋತಿಲ್ಲ ಅಂತಲ್ಲ, ಯಾವನ್ ಮಾಡ್ತಾನೆ ಅಂತ ಅಷ್ಟೇ ಇವ್ರಿಗೆ. ನೋಡಿ ಅಲ್ಲಿ ಕ್ಲೀನ್ ಇರಬೇಕು. ತೋಟ ಇರೋರು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ನಮ್ಮ ಥರ ದಯವಿಟ್ಟು ಇಟ್ಕೊಳಕ್ಕೆ ಹೋಗಬೇಡಿ. ನಾನು ಈ ಕಡೆ ಬಂದೇ ಇರಲಿಲ್ಲ, ಯಾಕಂದರೆ ಇವತ್ತು ಕಲ್ಲ ಐತಿರೋದ್ರಿಂದ ಈ ಕಡೆ ಬಂದಿದ್ದೀನಿ. ನಮ್ಮ ಮಗು ಇರೋ ಕಾರಣ ಈ ಕಡೆ ಎಲ್ಲ ಬರೋಕ್ಕೆ ಅಷ್ಟೊಂದಾಗಿ ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೆ ಇವಾಗ ಬಂದು ನೋಡಿದಾಗ ಗೊತ್ತಾಯಿತು. ನೋಡಿ ಯಾವ ರೀತಿ ಇದೆ.